ಗೆಳೆಯರೇ, ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ನ ಒಂದು ಮೊಬೈಲ್ ಬ್ಯಾಂಕಿಂಗ್ನ ನೀವು ಆಕ್ಟಿವೇಟ್ ಮಾಡ್ಕೋಬೇಕು ಅಂದರೆ ಅಲ್ಲಿ ಒಂದು ಕೋಡ್ನ ಕೇಳುತ್ತೆ, ಆಕ್ಟಿವೇಶನ್ ಕೋಡ್ ಅಂತ. ಆ ಕೋಡ್ನ ಎಲ್ಲಿ ತಗೋಬೇಕು ಅಥವಾ ಎಲ್ಲಿ ಸಿಗುತ್ತೆ ಅಂತ ಹಲವಾರು ಜನ ಕಮೆಂಟ್ ಮಾಡ್ತಾ ಇದ್ರು ಸ್ನೇಹಿತರೆ. ಆ ಕೋಡ್ ಅನ್ನೋದು ಎಲ್ಲಿ ಸಿಗುತ್ತೆ, ಯಾವ ರೀತಿ ತಗೋಬೇಕು ಅನ್ನೋದನ್ನು ಸಂಪೂರ್ಣವಾಗಿ ನಾನು ಇವತ್ತು ಹೇಳ್ತೀನಿ. ಅದು ಯಾವುದೇ ಕಾರಣಕ್ಕೂ ನೀವು ಆನ್ಲೈನಲ್ಲಿ ಹುಡ್ಕೋದಕ್ಕೆ ಹೋಗಬೇಡಿ, ಫೋನಲ್ಲೆಲ್ಲ ಸಿಗೋದಿಲ್ಲ. ನೀವು ಅದನ್ನು ನೀವು ATM ಬ್ರ್ಯಾಂಚಲ್ಲೂ ಕೂಡ ಸಿಗೋದಿಲ್ಲ. ನೇರವಾಗಿ ನಿಮ್ಮ ಒಂದು ಬ್ಯಾಂಕ್ ಏನು ಹೋಮ್ ಬ್ರ್ಯಾಂಚ್ ಇರುತ್ತೆ ಅಲ್ಲೇ ಹೋಗಬೇಕಾಗುತ್ತೆ. ನಿಮ್ಮ ಒಂದೇನು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನ ಹೋಮ್ ಬ್ರಾಂಚ್ ಇರುತ್ತೆ ಅಲ್ಲಿ ಹೋದರೆ ಮಾತ್ರ ಸಿಗುತ್ತೆ. ಅದು ಅದು ಕೂಡ ಬೇರೆ ಬ್ರಾಂಚ್ ಅಥವಾ ಬೇರೆ ಊರಲ್ಲಿ ಇದ್ದೀರಾ ಆ ಊರಲ್ಲಿರುವಂಥ ಕರ್ನಾಟಕ ಗ್ರಾಮೀಣ ಬ್ಯಾಂಕಿಗೆ ಹೋದರೆ ಸಿಗುತ್ತಾ ಅಂತ ಕೆಲವು ಜನ ಕೇಳಬಹುದು. ಅಲ್ಲೂ ಕೂಡ ಸಿಗಲ್ಲ ಸ್ನೇಹಿತರೆ. ನಿಮ್ಮ ಒಂದು ಅಕೌಂಟ್ ಯಾವ ಬ್ರಾಂಚ್ಗೆ ಇರುತ್ತೆ ಅಲ್ಲೇ ಹೋಗಬೇಕು, ಅಲ್ಲಿ ಹೋದರೆ ಮಾತ್ರ ಸಿಗುತ್ತೆ. ಇಲ್ಲಾಂದರೆ ನಾವು ಕಸ್ಟಮರ್ ಕೇರ್ಗೂ ಕೂಡ ಕಾಂಟ್ಯಾಕ್ಟ್ ಮಾಡಿ ಅದನ್ನು ತೊಗೊಳ್ಳೋದಕ್ಕೆ ಟ್ರೈ ಮಾಡಿದ್ವಿ. ಆದರೆ ನಮಗೆ ಅಲ್ಲೂ ಕೂಡ ಕಸ್ಟಮರ್ ಆಕ್ಟಿವೇಶನ್ ಕೋಡ್ ಅನ್ನೋದು ಸಿಗಲಿಲ್ಲ. ಅವರು ಕೂಡ ಅದೇ ರೀತಿ ಹೇಳಿದ್ರು, ನಿಮ್ಮ ಬ್ರಾಂಚ್ಗೆ ಹೋಗಲೇಬೇಕು ಸರ್ ಅಂತ ಎಲ್ಲ ಹೇಳಿದರು. ಅದಕ್ಕಾಗಿ ನಿಮ್ಮ ಆಕ್ಟಿವೇಶನ್ ಕೋಡ್ ಅನ್ನೋದು ನಿಮಗೆ ಆನ್ಲೈನಲ್ಲೆಲ್ಲ ಸಿಗುತ್ತೆ ಅಂತ ಹಲವಾರು ಜನ ಹೇಳ್ತಾ ಇದ್ರೆ ಅದನ್ನು ಯಾವುದೇ ಕಾರಣಕ್ಕೂ ನಂಬೇಡಿ. ಅವರೆಲ್ಲ ಸುಳ್ಳು ಹೇಳ್ತಾ ಇರ್ತಾರೆ. ಅದಕ್ಕಾಗಿ ನೀವು ಆ ಕೋಡನ್ನು ನೇರವಾಗಿ ನಿಮ್ಮ ಬ್ರಾಂಚ್ಗೆ ಹೋಗಿಬಿಟ್ಟು ವಿಸಿಟ್ ಮಾಡಿ ನೀವು ಆ ಕೋಡನ್ನು ತಗೋಬೇಕಾಗುತ್ತೆ. ಅದರ್ವೈಸಲ್ಲಿ ಬೇರೆ ಆಪ್ಷನ್ ಅನ್ನೋದು ನಮಗೆ ನೋಡೋದಕ್ಕೆ ಸಿಕ್ಕಿಲ್ಲ. ಈ ರೀತಿ ನೀವು ಆಕ್ಟಿವೇಶನ್ ಕೋಡ್ನ ಅಲ್ಲಿ ತಗೋಬೋದು. ಈಗ ಅದ್ರ ಬಗ್ಗೆ ಹಲವಾರು ಜನರಿಗೆ ಡೌಟ್ ಇತ್ತು. ಆ ಡೌಟ್ನ ಕ್ಲಿಯರ್ ಮಾಡೋದಕ್ಕೆ ಅಂತ ಈ ವಿಡಿಯೋ ಮಾಡಿದ್ದೀನಿ ಅಷ್ಟೇ, ಮತ್ತೇನಿಲ್ಲ.